ನಮಸ್ಕಾರ ಗಾಂಧಿನಗರ ಸುದ್ದಿಯ ವೀಕ್ಷಕರಿಗೆ. ಸ್ನೇಹಿತರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ಇದು ಸತ್ಯವಾದ ಮಾತು. ಮನುಷ್ಯನಿಗೆ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಗಾದೆ ಮಾತುಗಳಿದೆಯಲ್ಲ, ಆ ಗಾದೆ ಮಾತುಗಳನ್ನ ನಾವು ಕೇಳಿದ್ರೆ ಸಾಕು ಸ್ನೇಹಿತರೆ, ಜೀವನ ಅರ್ಥ ಆಗೋಗುತ್ತೆ. ಯಾವ ಬೋಧನೆ ಕೇಳೋದು ಬೇಕಾಗಿಲ್ಲ, ಯಾವ ಜ್ಞಾನಿಗಳ ಹತ್ರ ನಾವು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಈ ಹಿರಿಯರು ಮಾಡಿರ್ತಕ್ಕಂಥ ಗಾದೆಗಳಿದಾವಲ್ಲ, ಅವನು ತಿಳ್ಕೊಂಡ್ರೆ ಸಾಕು, ಖಂಡಿತ ನಾವು ಉದ್ಧಾರ ಆಗ್ತೀವಿ. ಅಂದರೆ ನಾವು ಯಾರೂ ಅನುಸರಿಸ್ತಾ ಇಲ್ಲ. ಕಟ್ಕೊಂಡವಳು ಕಡೆವರೆಗೂ, ಇಟ್ಕೊಂಡವಳು ಇರೋವರೆಗೂ. ಇದ್ದಾಗ ಹಾರಾಟ, ಇಲ್ಲದಾಗ ತೂರಾಟ. ನೋಡಿ ಹೆಂಗಿದೆ ಗಾದೆಗಳು. ಸುಮ್ಮನೆ ಮಾಡಿಲ್ಲ ನಮ್ಮ ಹಿರಿಯರ ಗಾದೆಗಳು. ಹಾಗೆ ನಾವೇನು ಮಾಡ್ತೀವಿ ಅಂದರೆ, ನಾವು ಏನಂತ ನಾವು ತಿಳ್ಕೊಳಕ್ಕೆ ಹೋಗಲ್ಲ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುತ್ತಾ ಹೋಗಿ ನಾವು ನಮ್ಮ ಜೀವನನ ಕಳ್ಕೊತಾ ಇದ್ದೀವಿ. ಈಗ ಹಾಗೆಯೇ ನಮ್ಮ ಚಿತ್ರರಂಗದ ನಟ ದರ್ಶನ್ ಅವರ ಕುಟುಂಬಕ್ಕೆ ಒಂದು ಆಘಾತ ಬಂದಿದೆ. ಜೊತೆಗೆ ರೇಣುಕಾ ಪ್ರಸಾದ್ ಕುಟುಂಬಕ್ಕೂ ಕೂಡ ಆಘಾತವಾಗಿದೆ. ಇದು ಯೋಚನೆ ಮಾಡಿದಾಗ ಎರಡು ಕಡೆಯಿಂದನೂ ತಪ್ಪಾಗಿದೆ. ಇಲ್ಲಿ ಮೇಜರ್ ತಪ್ಪಾಗಿರೋದು ರೇಣುಕಾ ಪ್ರಸಾದ್ ಕೂಡ ತಪ್ಪಾಗಿದೆ, ಈ ಕಡೆ ಪವಿತ್ರ ಗೌಡ ಅವ್ರದ್ದು ಕೂಡ ತಪ್ಪಾಗಿದೆ. ಅವತ್ತು ರೇಣುಕಾ ಪ್ರಸಾದ್ ಕಳಿಸಿರ್ತಕ್ಕಂಥ ಮೆಸೇಜ್ಗಳನ್ನ ಪವಿತ್ರ ಗೌಡ ಅವರು ಒಂದು ಪೊಲೀಸಿಗೆ ಮಾಹಿತಿ ಕೊಡ್ಬೋದಾಯಿತು. ಆ ರೇಣುಕಾ ಪ್ರಸಾದ್ ಅನ್ನೋ ವ್ಯಕ್ತಿ ಈಗ ಮಾಡ್ತಾಯಿದ್ದಾನೆ, ದಯವಿಟ್ಟು ಅವರಿಗೆ ಬುದ್ಧಿ ಹೇಳಿ ಅಂದಿದ್ರೆ ಅವತ್ತೇ ಪೊಲೀಸ್ ಕರೆಸಿನೋ ಅವ್ನಿಗೆ ಬುದ್ಧಿ ಹೇಳಿರೋರು. ಯಾಕಂದರೆ ಇದು ಕೊಲೆ ನಡೆಯುವ ಹಂತಕ್ಕೆ ಹೋಗಿದೆ ಅಂದರೆ ಇದು ಯಾವ ಮಟ್ಟಕ್ಕೆ ಇದು ಪ್ರಕರಣ ತಿರುವುಗಳು ಪಡೆದಿದೆ ಅಂತ ನೋಡಿ ಸ್ನೇಹಿತರೆ. ಯಾಕಂದರೆ ರೇಣುಕಾ ಪ್ರಸಾದ್ ಒಂದು ಬಾರಿ ಮೆಸೇಜ್ ಕಳಿಸಿದ ತಕ್ಷಣ ಈ ಘಟನೆ ನಡೆದಿಲ್ಲ. ಅನೇಕ ಬಾರಿ ಅನೇಕ ದಿನಗಳು ಅವನು ಮೆಸೇಜ್ ಕಳಿಸ್ತಾ ಇದ್ದಾನೆ. ಪವಿತ್ರ ಗೌಡ ಅವರು ರಿಪ್ಲೈ ಮಾಡ್ತಾ ಇದ್ದಾರೆ. ಅವರಿಬ್ಬರ ಮಧ್ಯೆ ಮೆಸೇಜ್ಗಳು ಹೋಗೋದು ಬರೋದು ಆಗಿ ಕೊನೆಗೆ ಕೊಲೆ ಹಂತಕ್ಕಾಗಿ ನಿಂತಿದೆ. ಅವತ್ತು ಪವಿತ್ರ ಗೌಡ ಒಂದು ಸ್ವಲ್ಪ ತಲೆ ಓಡಿಸಿದ್ರೆ, ಸ್ವಲ್ಪ ಪೊಲೀಸ್ಗಾಗಲಿ ಮಾಹಿತಿ ಕೊಟ್ಟಿದ್ದರೆ ಇವತ್ತು ದರ್ಶನ್ ಅವ್ರಿಗೂ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ರೇಣುಕಾ ಪ್ರಸಾದ್ ಕೂಡ ಸಾಯ್ತಾ ಇರಲಿಲ್ಲ. ಯಾಕಂತಂದರೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಆಯಿತು. ಇಡೀ ಭಾರತದಾದ್ಯಂತ ದರ್ಶನ್ ಕೊಲೆ ವಿಚಾರ ಇದೆಯಲ್ವಾ, ರೇಣುಕಾ ಪ್ರಸಾದ್ ಕೊಲೆಯ ವಿಚಾರ ಇಡೀ ಭಾರತದಾದ್ಯಂತ ಓಡ್ತಾ ಇದೆ. ಒಂದು ಕಪ್ಪು ಚುಕ್ಕೆ ಆಯಿತು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಯಾಕಂದರೆ ಆಗಿರೋರು ಹೆಸರುವಾಸಿ ಇಲ್ಲದೆ ಇರ್ಬೋದು, ಮಾಡಿರೋರು ಹೆಸರುವಾಸಿ. ಯಾಕಂದರೆ ಸಣ್ಣ ಪುಟ್ಟ ಯಾರೋ ಮಾಡಿದರೆ ಇದು ಬೆಳಕಿಗೆ ಬರ್ತಾ ಇರಲಿಲ್ಲ, ಅಷ್ಟು ಪ್ರಚಾರ ಆಗ್ತಾ ಇರಲಿಲ್ಲ. ಇಲ್ಲಿ ದೊಡ್ಡ ಸ್ಟಾರ್ ಮೇಲೆ ಆರೋಪ ಬಂದಿದೆ. ಅದರಿಂದ ಇಡೀ ಜಗತ್ತು ಇವತ್ತು ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡೋವಂಥ ಪರಿಸ್ಥಿತಿ ಆಗಿದೆ. ಒಂದು ಚಿಕ್ಕದು ಅವತ್ತು ಯೋಚನೆ ಮಾಡಿದರೆ, ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಇವತ್ತು ಯಾರಿಗೂ ಏನೂ ಪರಿಸ್ಥಿತಿ ಆಗ್ತಿರಲಿಲ್ಲ. ಸುಖಾಂತ್ಯವಾಗಿ ಇವತ್ತು ಬಗೆಹರಿದಿರೋದು ಪರಿಸ್ಥಿತಿ. ಅಲ್ಲಿ ನೋಡಿ ಏನು ಮಾಡಿದ್ದಾರೆ ಅಂದರೆ ಪ್ಲಾನು, ಪೊಲೀಸಿಗೆ ಕಂಪ್ಲೇಂಟ್, ಅದು ಒಂದು ದೊಡ್ಡ ತಪ್ಪು. ಯಾಕಂದರೆ ಕಾನೂನೇ ಕೈಗೆ ತೊಗೊಂಬಿಟ್ರೆ ಹೇಗೆ? ತಪ್ಪಲ್ವಾ? ಯಾಕೆ ಬೇಕು ಹಂಗಂದರೆ? ಕಾನೂನು ಯಾಕೆ ಬೇಕು? ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಯಾಕೆ ಬೇಕು? ನಾವೇ ಕೈ ಕಾನೂನು ತಗೊಳ್ತಾರೆ ಇದ್ದರೆ ಯಾರು ಬೇಕಾದ್ರೂ ಹೊಡಿಬೋದಲ್ವಾ? ಅಂದರೆ ಈ ಕೇಸಲ್ಲಿ ಅದೇ ಆಗಿದ್ದು. ರೇಣುಕಾ ಪ್ರಸಾದ್ ಕುಟುಂಬ ಇವತ್ತು ತುಂಬ ಬಳಲಿ ಹೋಗಿದೆ. ಯಾಕಂದರೆ ಅವ್ನು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಅವನು ತಪ್ಪು ಮಾಡಿದ್ದಾನೆ, ಈ ಕಡೆಯಿಂದ ತಪ್ಪಾಗಿದೆ. ಎರಡು ಕಡೆಯಿಂದ ತಪ್ಪಾಗಿರೋದ್ರಿಂದ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಲ್ಲಿದೆ. ಅದು ಒಳ್ಳೆಯದಕ್ಕಾಯ್ತೋ ಕೆಟ್ಟದ್ದಕ್ಕಾಯ್ತೋ, ಬಟ್ ಆಗೋಗಿದೆ. ಆದರೆ ಒಂದು ಜೀವ ಬಲಿ ತಗೋತು. ಅದು ನಮ್ಮೂರಿನ ಹುಡುಗ ರೇಣುಕಾ ಪ್ರಸಾದ್. ಅವರ ತಂದೆ ತಾಯಿ ಪರಿಸ್ಥಿತಿ, ಅವರ ಹೆಂಡತಿಯ ಪರಿಸ್ಥಿತಿ, ಆ ಹೆಂಡತಿಯ ಹೊಟ್ಟೆಲಿರ್ತಕ್ಕಂಥ ಆ ಮಗು ಪರಿಸ್ಥಿತಿ, 5 ತಿಂಗಳ ಗರ್ಭಿಣಿಯಂತೆ. ಕರೆಸ್ಬಿಟ್ಟು ಬುದ್ಧಿವಾದ ಹೇಳಿ ಕಳಿಸ್ಕೊಡ್ಬೋದಾಯಿತು. ಅಲ್ಲಿ ಯಾರೋ ಒಬ್ಬ ಜೊತೆಗಿರೋರು, ಈ ನಾನೇನು ಹೇಳ್ತೀನಿ ಅಂದರೆ, ಈ ಬಕೆಟ್ಗಳಿರ್ತಾವಲ್ಲ, ಈ ರಾಜ ಇರ್ತಾನೆ ಒಬ್ಬ ಸ್ಟಾರು, ಆ ಸ್ಟಾರಿಗೆ ಜೊತೆಗಿರೋ ಬಕೆಟ್ಗಳು ಕರೆಕ್ಟಾಗಿರಬೇಕು. ತುಂಬಿದಂಥ ಬಕೆಟ್ಗಳಿದ್ದರೆ ಏನೂ ಆಗೋದಿಲ್ಲ. ಈ ಅರ್ಧಂಬರ್ಧ ನೀರಿರ್ತಕ್ಕಂಥ ಬಕೆಟ್ಗಳ ಜೊತೆಲಿ ಇಟ್ಕೊಂಡ್ರೆ ಏನಾಗ್ತದೆ, ಇವತ್ತು ಈ ಪರಿಸ್ಥಿತಿ ಆಗುತ್ತೆ. ಇವತ್ತು ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ನಿಂತಿರೋದಕ್ಕೆ ಆ ಬಕೆಟ್ಗಳೇ ಕಾರಣ. ಆ ಬಕೆಟ್ಗಳು ಯಾರು ಬುದ್ಧಿವಾದ ಹೇಳಿದರೆ, ಹಂಗಲ್ಲಣ್ಣ ಹಿಂಗಣ್ಣ ಏನೋ ನಡೆದೈತಣ್ಣ, ಕರ್ಸೋಣ, ಸರಿಯಾಗಿ ಅವನಿಗೊಂದು ಪೊಲಿಟಿಷನ್ಗೆ ಬುದ್ಧಿ ಮಾತು ಹೇಳೋಣ ಅಂತಂದು ಏನಾದರೂ ಅವತ್ತು ನಿರ್ಧಾರ ತೊಗೊಂಡಿದ್ರೆ ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಇವತ್ತು ನೋಡಿ, ಅಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅಂತೆ, ಅವನ ಕಡೆಯಿಂದ ಆ ಹುಡುಗನ್ನ ಕರ್ಕೊಂಬಂದಿರೋದು. ಅವ್ನು ರಾಘವೇಂದ್ರ ಆದರೂ ತಲೆ ಓಡಿಸ್ಬೋದಾಯಿತು. ಅಣ್ಣ ಏನೋ ಒಂದು ಆಗಿದೆ, ನಾನು ಸಾಲ್ವ್ ಮಾಡ್ತೀನಿ ಅಣ್ಣ, ನೀವು ತಲೆ ಕೆಡಿಸ್ಕೋಬೇಡಿ, ಅವ್ನಿಗೆ ನಾನು ಬುದ್ಧಿ ಹೇಳ್ತೀನಿ ಅಂದ್ಬಿಟ್ಟು ಆ ಥರ ಅವನು ಬುದ್ಧಿ ಹೇಳ್ಬಿಟ್ಟು ಅವ್ನು ಏನಾದ್ರು ಒಂದು ಮಾಡಿದ್ನ ಅವನು ಸಾಲ್ವ್ ಮಾಡ್ಬೋದಾಯಿತು. ಅದು ಮಾಡಲಿಲ್ಲ. ಯಾಕಂದರೆ ಆ ಬಕೆಟ್ ಸರಿ ಇಲ್ವಲ್ಲ, ಆ ಬಕೆಟ್ ಬುದ್ಧಿ ಹೇಳೋ ಬಕೆಟ್ ಅಲ್ವಲ್ಲ ಅದು ರಾಘವೇಂದ್ರನ ಬಕೆಟು. ಅಣ್ಣ ಹೇಳಿದ್ದಾರೆ, ನಂಗೆ ಬಾಸ್ ಹೇಳಿದ್ದಾರೆ, ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ಅವನು ಅಲ್ಲಿ ಹೆಸರು ತಗೋಬೇಕಲ್ವ. ಆದ್ದರಿಂದ ಆ ರೇಣುಕಾ ಪ್ರಸಾದ್ನ ಕರ್ಕೊಂಡೋದ್ರು, ಏನೋ ಒಂದಾಯಿತು. ಈಗ ಆರೋಪಿ ಸ್ಥಾನದಲ್ಲಿ ದರ್ಶನ್ ಅವರಿದ್ದಾರೆ. ಅದು ಮುಂದಿನ ಕಾನೂನು ಕ್ರಮ ಏನಾಗುತ್ತೋ ಗೊತ್ತಿಲ್ಲ. ಆದರೆ ರೇಣುಕಾ ಪ್ರಸಾದ್ ಅನ್ನೋ ಒಂದು ಜೀವ ಹೋಗಿದೆ. ಅವ್ರ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳೋಂಥ ಕೆಲಸನ ನಾವು ಮಾಡಬೇಕಾಗಿದೆ ಚಿತ್ರರಂಗದವರು. ನೋಡಿ, ಚಿತ್ರರಂಗದವರು ಈ ವಿಷಯದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನಾನು ದರ್ಶನ ಪರ ಮಾತಾಡಿ ಅವ್ರ ವಿರುದ್ಧ ಮಾತಾಡಿ ಅಂತ ಹೇಳ್ತಾ ಇಲ್ಲ. ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಆ ರೇಣುಕಾ ಪ್ರಸಾದ್ ಕೊಲೆ ಆಗಿದ್ದಾನಲ್ಲ, ಯಾರ ಕಡೆಯಿಂದ ಕೊಲೆ ಆಗಿದ್ದಾನೆ ರೇಣುಕಾ ಪ್ರಸಾದ್? ನಮ್ಮ ಚಿತ್ರರಂಗದವರ ಕಡೆಯಿಂದ ಕೊಲೆ ಆಗಿರೋಂಥದ್ದು.
ಅದರಿಂದ ನಮ್ಮ ಕನ್ನಡ ಚಿತ್ರರಂಗದವರು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕಾಗಿದೆ. ಆ ತಂದೆ ತಾಯಿಗೆ ಧೈರ್ಯ ತುಂಬಂಥ ಕೆಲಸ ಮಾಡಬೇಕಾಗಿದೆ. ನಾವು ಅವ್ರ ಮಡದಿಗೆ ನಾವು ಧೈರ್ಯ ತುಂಬಬೇಕಾಗಿದೆ. ಚಿತ್ರರಂಗದವರು ಯಾರು ಇವತ್ತು ಆ ಚಿತ್ರರಂಗದವರು ದೊಡ್ಡ ದೊಡ್ಡ ನಟರುಗಳು, ದೊಡ್ಡ ದೊಡ್ಡ ತಂತ್ರಜ್ಞರು ಹೋಗಿ ಅವರಿಗೆ ಧೈರ್ಯ ತುಂಬಂಥ ಕೆಲಸ ಮಾಡ್ತಾ ಇಲ್ಲ. ಇಲ್ಲ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಹೋಗ್ತಾ ಇದ್ದಾರೆ. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೋಗಿ ಧೈರ್ಯ ತುಂಬಂಥ ಕೆಲಸ ಮಾಡ್ತಾ ಇದೆ. ಓಕೆ, ಒಳ್ಳೆ ವಿಚಾರ. ನಾನು ಹೇಳೋದು ಯಾವುದೋ ಒಂದು ವಿಂಗ್ ಹೋಗೋದಲ್ಲ, ಎಲ್ಲರೂ ಇದನ್ನ ಮಾಡಬೇಕು ನಾವು. ಯಾಕೆಂದರೆ ನಮ್ಮ ಚಿತ್ರರಂಗಕ್ಕೆ ಕಪ್ಪು ಚುಕ್ಕಿ ಆಗಿದೆ. ನಮ್ಮ ಚಿತ್ರರಂಗದ ಕಡೆಯಿಂದ ತಪ್ಪಾಗಿರೋದು. ಅದರಿಂದ ನಾವು ರೇಣುಕಾ ಪ್ರಸಾದ್ಗೆ ಅವ್ರ ಪರ ಅಂತದ ಹೇಳ್ತಾ ಇಲ್ಲ. ಅವ್ನು ಮಾಡಿರೋದು ತಪ್ಪೇ, ಇಲ್ಲಿ ನಡೆದಿರೋದು ತಪ್ಪೇ. ಅವ್ರಿಗೆ ಒಂದು ಕುಟುಂಬ ಇದೆ, ಕೊಲೆ ಆಗಿದೆ. ಅಲ್ಲೇನು ಸುಮ್ಮನೆ ಒಡೆದು ಏನೋ ಕಳಿಸಿದ್ರೆ ನಾವು ಅವ್ನಿಗೆ ಸಪೋರ್ಟ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಕೊಲೆ ಆಗಿರೋದ್ರಿಂದ ಆ ಕುಟುಂಬಕ್ಕೆ ನಾವು ಕೈಲಾದ ಸಾಂತ್ವನ ಹೇಳಿ ಅವ್ರಿಗೆ ಕೈಲಾದ ಸಹಾಯ ಮಾಡಿ ಬರಬೇಕಾಗುತ್ತೆ. ಅದರಿಂದ ನಾನು ಹೇಳೋದು, ಸ್ಯಾಂಡಲ್ವುಡ್ನಲ್ಲಿರ್ತಕ್ಕಂಥ ನಟರುಗಳಿಗೆ ಹೇಳೋದು, ಆ ಕುಟುಂಬಕ್ಕೆ ಧೈರ್ಯ ತುಂಬಂಥ ಕೆಲಸ ಮಾಡಿ. ಯಾಕಂದರೆ ಚಿತ್ರರಂಗದ ಕಡೆಯಿಂದ ಇದಾಗಿರೋದು, ಪದೇ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಚಿತ್ರರಂಗದ ಕಡೆಯಿಂದ ತಪ್ಪಾಗಿದೆ. ಆ ತಪ್ಪನ್ನು ನಾವು ಸರಿ ಮಾಡಿಸ್ಕೋಬೇಕು ಅಂದರೆ, ಯಾಕಂದರೆ ಅಭಿಮಾನಿಗಳಿಗೆ ನಾವು ಒಂದು ಧೈರ್ಯ ತುಂಬಬೇಕು ಅಂತಂದರೆ ನಾವು ಅಭಿಮಾನಿಗಳ ಪರ ಇರಬೇಕು. ಏನಕ್ಕೆ ರಾಜ್ಕುಮಾರ್ ಅವರು ಅಭಿಮಾನಿಗಳಿಗೆ ದೇವರು ಅಂತ ಇದ್ದರು? ಅವರಿದ್ರೇ ನಾವಲ್ವಾ? ಅವರು ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟರೆ ತಾನೇ ನಮ್ಮ ಜೀವನ ನಡೆಯೋದು. ಇವತ್ತು ನೋಡಿ ಯಾರೂ ಮಾತಾಡ್ತಾ ಇಲ್ಲ. ತಪ್ಪಿದು. ಯಾಕಂತಂದರೆ ಕಾನೂನಿದೆ. ಈಗ ಕಾನೂನಲ್ಲಿ ಅದೇನಾಗುತ್ತೋ, ದರ್ಶನ್ ಅವರು ಜೊತೆಲಿರ್ತಕ್ಕಂಥವ್ರಿಗೆ, ದರ್ಶನ್ ಅವ್ರಿಗೆ ಅದೇನು ಕಾನೂನು ಕ್ರಮ ಆಗುತ್ತೋ ತೊಗೊಂಡ್ಲಿ. ಬಟ್ ಇಲ್ಲೊಂದು ಜೀವ ಹೋಗಿದೆ, ಇದಕ್ಕೆ ನಾವು ಧೈರ್ಯ ತುಂಬೋಣ. ಅದರಿಂದ ಯಾಕಂತಂದರೆ ನೋಡಿ, ಈಗ ದರ್ಶನ್ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ. ಬ್ಯಾನ್ ಮಾಡೋದಕ್ಕೆ ಬರೋದಿಲ್ಲ. ಯಾವ ಥರ ಬ್ಯಾನ್ ಮಾಡಬೇಕು? ಯಾರು ಬ್ಯಾನ್ ಮಾಡಬೇಕು? ಯಾರೋ ಬಿಡಪ್ಪ ಒಂದು 4 ಜನ ಚಿತ್ರರಂಗದಲ್ಲಿರೋರು ಬ್ಯಾನ್ ಮಾಡೋಕ್ಕಾಗುತ್ತಾ? ಇಲ್ಲ. ಅಂದರೆ ಇದಕ್ಕೆ ವಲಯಗಳಿದೆ. ವಾಣಿಜ್ಯ ಮಂಡಳಿ ಇದೆ, ನಿರ್ದೇಶಕರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ಕಲಾವಿದರ ಸಂಘ ಇದೆ. ಇವರೆಲ್ಲ ಕೂತ್ಕೋಬೇಕು. ಇವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ಆಗು ಹೋಗುಗಳನ್ನ ಚರ್ಚೆ ಮಾಡಿ. ಯಾಕಂದರೆ ಈಗ ನೋಡಿ, ದರ್ಶನ್ ಅವ್ರ ಮೇಲೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿದ್ದಾರೆ. ಡೆವಿಲ್ ಅಂತ ಸಿನಿಮಾಗೆ ಶೂಟಿಂಗ್ ನಡೀತಾ ಇದೆ, ಅರ್ಧಕ್ಕೆ ನಿಂತಿದೆ. ಆ ನಿರ್ಮಾಪಕನ ಪರಿಸ್ಥಿತಿ ಏನು? ಕೆಲವು ನಿರ್ಮಾಪಕರು ಹಣ ಕೊಟ್ಟಿದ್ದಾರೆ ದರ್ಶನ್ ಅವ್ರಿಗೆ ಅಡ್ವಾನ್ಸ್ ಆಗಿ ಮುಂದಿನ ಚಿತ್ರಗಳಿಗೆ. ಅವ್ರ ಪರಿಸ್ಥಿತಿ ಏನು? ಅವ್ರಿಗೇನು ಕ್ಲಿಯರ್ ಆಗಬೇಕು? ಇದೇನು ಹೆಂಗೆ ಸಾಲ ಹೋಗಬೇಕು? ಈಗ ಬ್ಯಾನ್ ಮಾಡಿಬಿಟ್ರೆ ಇದೆಲ್ಲ ಈಗ ಆಗ್ಬಿಡುತ್ತಾ? ಆಗಲ್ಲ. ಯಾಕಂತಂದರೆ ದರ್ಶನ್ ಅವರು ಒಳಗಡೆ ಇದ್ದಾರೆ, ಅವರು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಅವರು ಹೊರಗಡೆ ಬರಬೇಕು, ಇಲ್ಲ ಅವ್ರ ಜೊತೆ ಮಾತಾಡಬೇಕು. ಏನು ಇರ್ತಂದ್ರೆ ಡಿಸ್ಕಸ್ ಮಾಡಬೇಕು ಚಿತ್ರರಂಗ. ಯಾಕಂದರೆ ಕಾನೂನು ಅಡಿಯಲ್ಲಿರೋದ್ರಿಂದ ಈ ಮುಂದಿನ ಹಂತಗಳಲ್ಲಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. 3 ತಿಂಗಳಾಗುತ್ತೋ, 4 ತಿಂಗಳಾಗುತ್ತೋ, 5 ತಿಂಗಳಾಗುತ್ತೋ, ವರ್ಷ ಆಗುತ್ತೋ ಗೊತ್ತಿಲ್ಲ. ಈಗ ಇನ್ನೂ ಬಿಗಿನಿಂಗ್ ಸ್ಟೇಜ್ಗಳಲ್ಲಿದೆ ಕಾನೂನು ಕ್ರಮಗಳು. ಅದರಿಂದ ನಾವು ಬ್ಯಾನ್ ಮಾಡೋದಕ್ಕೆ ಬರೋದಿಲ್ಲ. ಇದು ಸದ್ಯಕ್ಕೆ ತಕ್ಷಣವೇ ಬ್ಯಾನ್ ಮಾಡೋಕ್ಕೆ ಬರೋಲ್ಲ. ಇದು ಎಲ್ಲ ವಲಯಗಳು ಕೂತ್ಕೊಂಡು ಯೋಚನೆ ಮಾಡಿ ನಿರ್ಧಾರಕ್ಕೆ ತಗೋಬೇಕು. ಯಾರೋ ಒಂದು ವಲಯ ಕೂತ್ಕೊಂಡು ಯೋಚನೆ ಮಾಡೋದಲ್ಲ. ಇದು ಚಿತ್ರರಂಗದಲ್ಲಿ ಇರ್ತಕ್ಕಂಥ ಎಲ್ಲ ವಲಯಗಳು ಕೂತ್ಕೊಂಡು ಏನು ಮಾಡಬೇಕಂತ ತೀರ್ಮಾನ ತಗೋಬೇಕು. ಆ ತೀರ್ಮಾನನ ಚಿತ್ರರಂಗ ತಗೊಳ್ಳುತ್ತೆ. ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಲೆಯ ಆರೋಪ ಬಂದಿದೆ. ಅದರಿಂದ ಆ ಕೊಲೆ ಆಗಿರ್ತಕ್ಕಂಥ ರೇಣುಕಾ ಪ್ರಸಾದ್ ಕುಟುಂಬಕ್ಕೆ ನಮ್ಮ ಕನ್ನಡ ಚಿತ್ರರಂಗದವರು ಎಲ್ಲರೂ ಹೋಗಿ ಅವ್ರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡೋಣ, ಧೈರ್ಯ ತುಂಬುವಂಥ ಕೆಲಸ ಮಾಡೋಣ, ಕೈಲಾದಷ್ಟು ಸಹಾಯ ಮಾಡುವಂಥ ಕೆಲಸ ಮಾಡೋಣ. ನಮ್ಮ ಗಾಂಧಿನಗರ ಸುದ್ದಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ.